ಶುಭಂ ಬಿಟಾಕೆ ಇವತ್ತಿನ ಮ್ಯಾಚಲ್ಲಿ ಏನಾದರೂ ಗೆದ್ದಿದ್ರೆ ಮಗ ಬೆಂಗಳೂರು ಬುಲ್ಸರು ನೀವು ಸೂಪರ್ ಹೀರೋ ಆಗ್ಬಿಡ್ತಾ ಇದ್ರಿ ಗುರು. ಸೂಪರ್ ಹೀರೋ. ಈ ಒಂದು ದಿವಸ ನಿಮಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ನೀವು ಆ ಒಂದು ರೇಡ್ ಇದೆಯಲ್ಲ, ಆ ಒಂದು ರೇಡು ನಮ್ಮ ಕನ್ನಡಿಗರು ಎಲ್ಲರನ್ನೂ ಕೂಡ ಮನಸ್ಸನ್ನ ಗೆದ್ದುಬಿಟ್ಟಿದೆ. ಆಲ್ರೆಡಿ ನೀವು ಬೇರೆ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀರಾ. ಬಟ್ ಇವತ್ತು ನಮ್ಮ ಬೆಂಗಳೂರು ಬುಲ್ಸರ್ಗೆ ಯಾವ ಲೆವೆಲ್ಗೆ ಬ್ಯಾಡ್ ಡೇ ಇದೆ ಅಂತ ಹೇಳಿದ್ರೆ, ಈ ಥರ ಒಂದು ಮಿರಾಕಲ್ ಆದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸರು ಸೋಲ್ತಾರೆ. ಅದು 7 ಪಾಯಿಂಟು ಬೆಂಗಳೂರು ಬುಲ್ಸ್ ಕಡೆಯಿಂದ ಎಲ್ಲ ಕಿತ್ಕೊಂಡು ಹೊಂಟೋಗ್ಬಿಟ್ಟಿದೆ. ಇನ್ನೇನೂ ಇಲ್ಲ ಅನ್ನೋ ಟೈಮಲ್ಲಿ ಹೋಗಿ 7 ಪಾಯಿಂಟ್ನ ತೊಗೊಬರ್ತಾರೆ ಶುಭಂ ಬಿಟಾಕೆ. ಈ ಥರ ಮಿರಾಕಲ್ ಯಾವಾಗ ಆಗುತ್ತೋ, ಯಾವಾಗಲೂ ಒಂದ್ಸಲ ಅಪರೂಪ ಆಗೋದು, ಅದು ಕೂಡ ನಮ್ಮ ಬೆಂಗಳೂರು ಬುಲ್ಸವ್ರಿಗೆ ಆಗಿದೆ. ಈ ಥರ ಎಲ್ಲ ಆದರೂ ಕೂಡ ಸೋತಿದ್ದೀವಿ ಅಂತ ಹೇಳಿದ್ರೆ, ಮತ್ತು ಇನ್ನೂ ಒಂದು ಇಂಪ್ಯಾಕ್ಟ್ ಆಗಿದೆ ನಮ್ಮ ಬೆಂಗಳೂರು ಬುಲ್ಸವ್ರಿಗೆ. 2 ಮೇನ್ ಪ್ಲೇಯರು ಯೋಗೇಶ್ ದಯಾ ಮತ್ತು ಶಿಂಡೆ ಇಬ್ಬರು ಕೂಡ ಆಚೆ ಕೂತ್ಕೊಂಡಿದ್ದು, ಇದನ್ನು ಕೂಡ ಇಂಪ್ಯಾಕ್ಟ್ ಆಯಿತು ನಮ್ಮ ಬೆಂಗಳೂರು ಬುಲ್ಸರ್ಗೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಅದು ಹೆಂಗೆ ಸೋತ್ವಿ ಅಂತ ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ಆ ಥರ ಮಿರಾಕಲ್ ಆದರೂ ಕೂಡ BC ರಮೇಶ್ ಅವರು ಹೇಳಿದ್ದೇನು ಗೊತ್ತಾ, ಇವಾಗ ಪಟ್ನಾ ಪೈರೇಟ್ಸ್ ಅವ್ರಿಗೆ ಬಾಯಿಗೆ ಬಂದಿರುತ್ತೆ ಅಂತ ಹೇಳಲಿಲ್ಲ, ತುಂಬ ಪ್ರೆಷರ್ ಇರ್ತಾರೆ. ಬಿಕಾಸ್ ಆ ಒಂದು 7 ಪಾಯಿಂಟು ಅಷ್ಟೊಂದು ಕ್ರೂಷಲ್ ಆಗಿಬಿಟ್ಟಿತ್ತು ಅವರಿಗೆ. ಸೊ ಇಲ್ಲಿಂದ ನೀವು ಪ್ರೆಷರ್ ಹಾಕಬೇಕು ಅಂತ ಹೇಳಿದ್ರು. ಬಟ್ ಆ ಒಂದು ಪ್ರೆಷರ ನಾವೇ ಹಾಕ್ಕೊಂಡು ನಾವೇ ಬಾವಿಗೆ ಬಿದ್ದು ನಾವೇ ಸತ್ತಿದ್ದು ಇವತ್ತಿನ ಮ್ಯಾಚಲ್ಲಿ. ಬಟ್ ಇದೆಲ್ಲ ಆಗಬೇಕಾಗಿದೆ ಆ್ಯಕ್ಚುಲಿ ನಮಗೆ. ಯಾಕಂತ ಹೇಳಿದ್ರೆ ಲೀಗ್ ಸ್ಟೇಜಸಲ್ಲಿ ಅವ್ರು ಏನಾದರೂ ಅವತ್ತಿನ ಒಂದೇ ಒಂದು ಮ್ಯಾಚಲ್ಲಿ ಸೋಲ್ಸ್ಬಿಟ್ಟಿದ್ರೆ ಅವರು ಇಲ್ಲಿವರೆಗೂ ಬರ್ತಾನೇ ಇರಲಿಲ್ಲ. ಇಲ್ಲಿವರೆಗೂ ಬಂದು ನಾವೇ ಅವರಿಂದ ಸೋಲ್ಬೇಕು ಅಂತ ಇತ್ತೇನೋ ಹಣೆ ಬರದಲ್ಲಿ ಅದೇ ಥರ ಆಗಿದ್ದು. ಬಟ್ ಅವತ್ತೇನಾದರೂ ಸೋಲ್ಸ್ಬಿಟ್ಟಿದ್ರೆ ಅವ್ರು ಇಲ್ಲಿವರೆಗೂ ಚಾನ್ಸೇ ಇಲ್ಲ, ಬರ್ತಾ ಇರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಏನೋ ಆಗಬೇಕಾಗಿರೋದಲ್ಲ ಹಾಗೇ ಆಗುತ್ತೆ, ಯಾರೂ ತಪ್ಸೋಕ್ಕಾಗಲ್ಲ. ಬಟ್ ಇವತ್ತು ಮ್ಯಾಚೆಲ್ಲ ಚೆನ್ನಾಗೇ ಹೋಗ್ತಾಯಿತ್ತು ಗುರು. ಸ್ಟಾರ್ಟಿಂಗ್ 10 ಮಿನಿಟ್ಸಲ್ಲಿ, ಅದಾದಮೇಲೆ 10 ಮಿನಿಟ್ಸ್ ಆದಮೇಲೆ ಆಲ್ರೆಡಿ ನಾವು ಫಸ್ಟ್ ಹಾಫಲ್ಲೇ 2 ಸಲ ಆಲ್ಔಟ್ ಆಗಿಬಿಡ್ತೀವಿ. ಸೊ ಅಲ್ಲಿ ತುಂಬ ಪಾಯಿಂಟ್ ಲೀಡ್ ಹೋಗಿಬಿಡುತ್ತೆ. ಮತ್ತು ಅಲ್ಲಿಂದ ಕಮ್ಬ್ಯಾಕ್ ಮಾಡ್ಬೋದು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಿರ್ತಾರೆ. ಬಿಕಾಸ್ ಬೆಂಗಳೂರು ಬುಲ್ಸರು ಕಮ್ಬ್ಯಾಕ್ ಮಾಡೋದ್ರಲ್ಲೇ ಫುಲ್ ಎತ್ತಿದ ಕೈ ಅಲ್ವಾ, ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸೆಕೆಂಡ್ ಹಾಫಲ್ಲಿ ಕೂಡ ಅದೇ ಆಗಿಬಿಡ್ತು. ಅದು 20 to 30 ಮಿನಿಟ್ಸ್ವರೆಗೂ ಕೂಡ ಅದೇ ಸೇಮ್ ಆಗ್ತು. ಅಲ್ಲೂ ಒಂದು ಆಲ್ಔಟ್ ಆಗಿದ್ವಿ. ಈ ಒಂದು ಮ್ಯಾಚಲ್ಲಿ ಆಲ್ಮೋಸ್ಟ್ ನಾವು 3 ಸಲ ಆಲ್ಔಟ್ ಆಗಿದ್ದೀವಿ. ಸೊ ಅದೇ ಕೂಡ ತುಂಬ ಬಿಗ್ ಡಿಫ್ರೆನ್ಸ್ ಆಗಿಬಿಡ್ತು. ಆ್ಯಂಡ್ ಲಾಸ್ಟ್ 10 ಮಿನಿಟ್ಸಲ್ಲಿ ಅದೇ ಶುಭಂ ಬಿಟಾಕೆ ಬ್ರೋ, ಅದಂತೂ ನೆಕ್ಸ್ಟ್ ಲೆವೆಲ್ ಥರ ಇತ್ತು ಗುರು. ಅವರಿಗಂತೂ ಸೀರಿಯಸ್ ಎಲ್ಲ ಪ್ಲೇಯರ್ಸ್ಗೂ ಫುಲ್ಲು ಬಾಯಿಗೆ ಬಂದಿದ್ದು, ಅವನ್ನ ಒಂದೇ ಸಲ ಆಲ್ಔಟ್ ಮಾಡೋಕ್ಕಾಗಿದ್ದು. ಆ ಒಂದು ಆಲ್ಔಟು ಯಾವ ಲೆವೆಲ್ಗೆ ಅವ್ರಿಗೆ ಭಯ ತರಿಸಿತ್ತಂತ ಹೇಳಿದ್ರೆ, ಅವರು ಈ ಒಂದು ಸೀಸನ್ನು ಮುಗೀತಲ್ಲ, ಎಲ್ಲ ಹೋಗ್ಬಿಡ್ತಲ್ಲ ಅಂದ್ಕೊಂಡಿದ್ರು. ಬಟ್ ಅದಾದಮೇಲೂ ಕೂಡ ಅವ್ರು ಎಂಥ ಫ್ಲೋ ಕಂಟಿನ್ಯೂ ಮಾಡೋದಂತ ಹೇಳಿದ್ರೆ ಸಖತ್ ಫ್ಲೋ ಮಗ. ಅದು 7 ಪಾಯಿಂಟ್ ಕೊಟ್ಟರು ಕೂಡ ಅಲ್ಲಿಂದ ಸೇಮ್ ಫ್ಲೋನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದು. ಆ ಮೂಮೆಂಟಮ್ನ ಬಿಟ್ಕೊಡ್ಲೇ ಇಲ್ಲ ಪಟ್ನಾ ಪೈರೇಟ್ಸರು. ಅಯಾನ್ ಲೋಚಾ ಬಂತು ನೆಕ್ಸ್ಟ್ ಲೆವೆಲ್ ಡಾಮಿನೇಟ್ ಮಾಡಿದ್ದು ಬೆಂಗಳೂರು ಬುಲ್ಸ್ ವಿರುದ್ಧ. 19 ರೇಟ್ ಪಣ್ಣ ತಗೋತಾರೆ ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಅಲ್ಲ. ಬಟ್ ಅಯ್ಯಾವ್ ಅವ್ರನ್ನ ಎಷ್ಟು ಸಲ ಟಚ್ ಮಾಡಿ ಆಚೆ ಕಳಿಸಿದ್ರು ಕೂಡ ಮತ್ತೆ ನೆಕ್ಸ್ಟ್ ರೈಡ್ ಬಂದುಬಿಡ್ತಾಯಿದ್ರು ಒಳಗಡೆ. ಆ ಥರ ಮಿಸ್ಟೇಕ್ ಮಾಡ್ತಾಯಿದ್ದೆ ನಮ್ಮ ಬೆಂಗಳೂರು ಬುಲ್ಸ್ ಅವರು. ಸೊ ಟ್ಯಾಕಲ್ಗಳು ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಇವತ್ತು ನಾವು ಸೋಲಕ್ಕೆ ಕಾರಣ ಟ್ಯಾಕಲ್ಗಳೇ. ಬಿಕಾಸ್ ನಮಗೆ ಗೊತ್ತಲ್ಲ, ಯಾರು ಕೂಡ ಅಷ್ಟೊಂದೇನು ಪರ್ಫಾರ್ಮ್ ಮಾಡಲಿಲ್ಲ. ಮತ್ತು ರೈಡಿಂಗಲ್ಲೂ ಕೂಡ ಅಲಿರಿಜಾ ಮಿರ್ಜಾ ಇನ್ನು ಎಂಥ ರೈಡರು, ಈ ಒಂದು ಫುಲ್ಲು ಲೀಗ್ ಸ್ಟೇಜಸ್ ಎಲ್ಲ ಮ್ಯಾಚು ಕೂಡ ಪರ್ಫಾರ್ಮ್ ಮಾಡಿರೋ ಪ್ಲೇಯರು. ಇವತ್ತೇ ಅದು ನಿನ್ನೆನೂ ಕೂಡ ಇವತ್ತು 2 ಮ್ಯಾಚು ಕ್ರೂಷಿಯಲ್ ಮ್ಯಾಚಲ್ಲಿ ಫ್ಲಾಪ್ ಆಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಇದ್ದಿದೆ. ಆ್ಯಂಡ್ ಆಶೀಶ್ ಮಲಿಕ್ ಬಗ್ಗೆ ಏನು ಮಾತಾಡೋದು, ಅವರು ಕೂಡ ಒಂದು ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಎಲ್ಲ ಮ್ಯಾಚು ಕೂಡ. ಬಟ್ 2 ಗೇಮಲ್ಲಿ ಕೂಡ ಅವ್ರ ಕಡೆಯಿಂದ ಪರ್ಫಾರ್ಮ್ ಬಂದಿಲ್ಲ. ಸೊ ಬೆಂಗಳೂರು ಬುಲ್ಸ್ ಕಡೆಯಿಂದ ಡಿಫೆಂಡಿಂಗಲ್ಲಿ ಓಕೆ ಪರ್ಫಾರ್ಮೆನ್ಸೇ ಬಂತು ಇವತ್ತು. ಬಟ್ ರೈಡಿಂಗಲ್ಲಿ ಅಲಿರಿಜಾ ಮಿರ್ಜಾನ್ ಯಾವ ಥರ ಚಮತ್ಕಾರ ಮಾಡಲಿಲ್ಲ. ಸೊ ಇಲ್ಲಿ ನಮಗೆ ಇಂಪ್ಯಾಕ್ಟ್ ಆಗಿದ್ದು. ಆ್ಯಂಡ್ ಯೋಗೇಶ್ ದಯಾ ಕೂಡ ಆಚೆ ಕೂತ್ಕೊಂಡ್ರು, ಅವ್ರಿಗೂ ಇಂಜುರಿ ಆಗಿಬಿಟ್ಟಿತ್ತು. ಆ್ಯಂಡ್ ದೀಪಕ್ ಶಂಕರ್ ಅಂತೂ ಫುಲ್ಲು ಅದೇನೋ ಎಲ್ಲ ಕೂಡ ಅನ್ಸಕ್ಸಸ್ಫುಲ್ ಟ್ಯಾಕಲ್ಗಳನ್ನೇ ಮಾಡ್ತಾಯಿದ್ರು. ಸೊ ಅಯಾನ್ ಲೋಚಾ ಬಂದು ಫುಲ್ ಡಾಮಿನೇಟೇ ಮಾಡಿದ್ದು ಇವತ್ತಿನ ಮ್ಯಾಚಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಬೆಂಗಳೂರು ಬುಲ್ಸ್ ಅವ್ರದ್ದು ಗುಡ್ ಬಾಯ್ ಹೇಳಿದರೆ ಪ್ರೊ ಕಬಡ್ಡಿ 2025ಕ್ಕೆ. ಬಟ್ ನಮಗಂತೂ ಗುಡ್ ಬಾಯ್ ಹೇಳಿದಾಗರು ಎಂಥ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ದು. ಈ ಒಂದು ಎಂಟೈರ್ ಸೀಸನ್ ಅಂತೂ ಎಲ್ಲ ಫ್ಯಾನ್ಸು ಕೂಡ ಫುಲ್ಲು ಒಂದು ಹುಮ್ಮಸ್ನ ಕೊಟ್ಟಿದ್ದಾರೆ. ಎಂಥ ಟೈಮಲ್ಲಿದ್ದರೂ ಕೂಡ ಕಮ್ ಬ್ಯಾಕ್ ಮಾಡ್ಬೋದು ಲೈಫಲ್ಲಿ ಅಂತ ಕೂಡ ಒಂದು ಲೆಸನ್ ಕೂಡ ಹೇಳ್ಕೊಟ್ಟಿದ್ದಾರೆ. ಅದನ್ನು ಕಲೀಲೇಬೇಕು. ಎಲ್ಲಿ ಇದ್ದಿದ್ದು ನಾವು ಸ್ಟಾರ್ಟಿಂಗಲ್ಲಿ ಎಲ್ಲಿದ್ವಿ, ಬಾಟಮಲ್ಲಿ ಇದ್ದಿದ್ದ ಟೀಮ್ ಆಟ್ರಿಕ್ ಸೋತ್ಕೊಂಡು 4 ಟೈ ಬ್ರೇಕರ್ನ ಸೋತ್ಕೊಂಡು ನಾವು ಅಲ್ಲಿಂದ ಬಂದು ಗೆದ್ಕೊಂಡು ಈ ಲೆವೆಲ್ ಈ ಸ್ಟೇಜ್ಗೆ ಬರ್ತೀವಿ ಅಂತ ಹೇಳಿದ್ರೆ, ಸೊ ಅದು ಎಕ್ಸ್ಪೀರಿಯೆನ್ಸ್ ಇರೋ ಪ್ಲೇಯರ್ ಯಾರೂ ಇಲ್ಲ ಟೀಮಲ್ಲಿ. ಅಂಥ ಟೀಮು ಇಲ್ಲಿವರೆಗೂ ಬಂದು ಪರ್ಫಾರ್ಮ್ ಮಾಡಿ ಕಾಂಪಿಟೇಷನಲ್ಲಿ ಎಂಟರ್ ಆಗಿ ಇಲ್ಲಿವರೆಗೂ ಬಂದು ಗೇಮ್ನ ಫಿನಿಷ್ ಮಾಡ್ತಾರೆ ಅಂತ ಹೇಳಿದ್ರೆ ಸಖತ್ತು. ಬಟ್ ಈ ಒಂದು ಸೀಸನ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾವು ಸೋಲೋಕ್ಕೆ ಕಾರಣ
ಆ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕೆ ಬರದೇ ಸೋತ್ವಿ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಿಕಾಸ್ 4 ಟೈ ಬ್ರೇಕರಲ್ಲಿ ಒಂದು ಮ್ಯಾಚು ಕೂಡ ನಾವು ಗೆದ್ದಿಲ್ಲ, ಓಕೆನಾ. ಆ ಒಂದು ಟೈಮಲ್ಲಿ ನಿಮ್ಗೆ ಅನಿಸ್ತಿರ್ಬೋದು ಎಲ್ಲರೂ ಕೂಡ ಪ್ರೆಷರಲ್ಲಿದ್ದರು, ಸೊ ಅದಕ್ಕೋಸ್ಕರ ಗೆದ್ದಿಲ್ಲ ಅಂತ ನನಗೇನೋ ಅನ್ನಿಸ್ತು. ಆ್ಯಂಡ್ ಇವತ್ತು ಕೂಡ ಅದೇ ಸೇಮ್ ಆಗಿದ್ದು, ಫುಲ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಕ್ರೂಷಿಯಲ್ ಗೇಮ್ ಅಂತ ಗೊತ್ತು, ಆದರೂ ಕೂಡ ಬೆಂಗಳೂರು ಬುಲ್ಸು ಫ್ರೀಯಾಗಿ ಆಡಬೇಕಾಗಿದ್ದು, ಕಿತ್ಕೊಂಡು ಹೋದರೆ ಹೋಗಲಿ ಏನಾದರೂ ಆಗಲಿ ಅಂತ. ಬಟ್ ಆದರೂ ಕೂಡ ಅವರು ಒಂದು ಪ್ರೆಷರಲ್ಲೇ ಆಡಿದ್ದು ಅಂತ ನನಗೇನೋ ಅನ್ನಿಸ್ತು. ಬಟ್ ಬಿ ಸಿ ರಮೇಶ್ ಅವರು ಮಾತ್ರ ಫುಲ್ ಚಿಲ್ ಮಾಡ್ತಾಯಿದ್ರು ಆಚೆ ಹಿಂದೆ ಕೂತ್ಕೊಂಡು. ಲಾಸ್ಟ್ 5 ಮಿನಿಟ್ಸಲ್ಲಿ ಗೊತ್ತಾಗ್ಬಿಡ್ತು ಅವ್ರಿಗೆ, ಏನೂ ವರ್ಕೌಟ್ ಆಗಲ್ಲ, ಓಕೆ ಒಳ್ಳೆ ಎಫರ್ಟ್ನೇ ಹಾಕಿದ್ದೀವಿ ಈ ಒಂದು ಸೀಸನ್ನು, ಏಟರ್ಸ್ಗೆಲ್ಲ ತಿಕ್ಕಿದ ಮೇಲೆ ಬರೆ ಹಾಕಿದ್ದೀನಿ ನಾನು. ಹೆವಿ ಮಾತಾಡ್ತಾಯಿದ್ರು, ಏನೋ ಮಾತುಗಳು ಬರ್ತಾಯಿತ್ತು, ಇವರು ಅಲ್ಲಿಗೂ ಬರೋಲ್ಲ ಇಲ್ಲಿಗೂ ಬರೋಲ್ಲ, ಈ ಒಂದು ಸೀಸನ್ನು ಬಾಟಮಲ್ಲಿ ಕಚ್ಕೋತಾರೆ, ಯಾವ ಮ್ಯಾಚು ಗೆಲ್ಲಲ್ಲ ಅಂತ ತುಂಬ ಜನ ಮಾತಾಡ್ತಾರೆ ಅಂತ ಹೇಳಿ ಅವರು ಫುಲ್ ಒಂದು ಟಾಂಗ್ನ ಕೊಟ್ಟಿದ್ದು. ಆ್ಯಕ್ಚುಲಿ ಇವತ್ತಲ್ಲ, ಫುಲ್ ಎಂಟೈರ್ ಸೀಸನ್ನು ಎಂಥ ಟೀಮ್ನ ಕರ್ಕೊಂಡೋಗಿ ಟಾಪ್ 4ಅಲ್ಲಿ ಫಿನಿಷ್ ಮಾಡ್ತಾರೆ, ಟಾಪ್ 3ಅಲ್ಲಿ ಫಿನಿಷ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇದಂತೂ ಸುಮ್ಮನೆ ಅಂತೂ ಅಲ್ಲ. ಯಂಗ್ ಪ್ಲೇಯರ್ಸು ವಿತೌಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ನ ನಾವು ತಗೊಳ್ದೆ ಅದು ಬೋಲ್ಡಾಗಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟು ನಾವು ಯಾವುದೇ ಥರ ಬಿ ಸಿ ರಮೇಶ್ ಅವರು ಕೊಟ್ಟಿರೋದು, ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಸೂಪರ್ ಸ್ಟಾರ್ಗೆ ನಾವು ಹೋಗಲ್ಲ, ನಾವು ಈ ಒಂದು ಸೀಸನ್ ಇವ್ರನ್ನೇ ಹಾಕ್ಕೊಂಡೇನೋ ಮಾಡ್ತೀನಿ ಅಂತ ಹೇಳಿ ಇಲ್ಲಿವರೆಗೂ ಬಂದು ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗೆ ಒಂದು ಖುಷಿನ ಕೊಟ್ಟಿದ್ದಾರೆ. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ಮಗ ಈ ಒಂದು ಸೀಸನ್. ಬೆಂಗಳೂರು ಬುಲ್ಸ್ ಅವರು ಸೋತೋರು ಅಂತ ನನಗೇನೋ ಬೇಜಾರೇ ಇಲ್ಲ, ಬಟ್ ಆಗುತ್ತೆ, ಬೇಜಾರಿಲ್ಲ ಅಂತಲ್ಲ, ಬೇಜಾರು ಆಗೇ ಆಗುತ್ತೆ. ಬಟ್ ಎಂಥ ಕಾಂಪಿಟೇಷನ್ ಕೊಟ್ಟಿದ್ದು, ಸೊ ಏನೂ ಮಾಡೋಕ್ಕಾಗಲ್ಲ. ಪಟ್ನಾ ಪೈರೇಟ್ಸ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಿಬಿಟ್ಟು ಅವ್ರಿಗೆ ಒಂದು ಬೀಳ್ಕೊಡುಗೆ ಕೊಟ್ಬಿಟ್ಟು ಇವತ್ತಿನ ಮ್ಯಾಚ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಬೆಂಗಳೂರು ಬುಲ್ಸ್ ಅವ್ರದ್ದು ಇವತ್ತಿಗೆ ಇಲ್ಲಿಗೆ ಜರ್ನಿ ಮುಗೀತು PK 2025. ನೆಕ್ಸ್ಟ್ ಸೀಸನ್ ನೋಡ್ಕೊಳ್ಳೋದ ಏನಾಗುತ್ತೆ ಅಂತ. ಸೊ ಇವಾಗ ಬೇರೆ ಮ್ಯಾಚಸ್ ಎಲ್ಲ ನಡೀತಾ ಇದೆ, ಯಾರು ಕಪ್ ಗೆಲ್ತಾರೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಯಾರು ಕಪ್ ಗೆಲ್ಬೋದು ಅಂತ ಕಾಮೆಂಟ್ ಮಾಡಿ. ಆದರೂ ಕೂಡ ಬೆಂಗಳೂರು ಬುಲ್ಸ್ ಅವರು ಇರಬೇಕಾಗಿತ್ತು, ಇನ್ನು ಚೆನ್ನಾಗಿರ್ತಾಯಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಗಣೇಶ್ ಬಿ ಬ್ರೋ, ನೀವು ಇನ್ನೂ ಬೇಗ ಕ್ವಿಕ್ ರೇಟ್ ಮಾಡಬೇಕು ಬ್ರೋ, ಹೋಗಿ ಪಟ ಅಂತ ಟೀಮ್ನ ಎತ್ಕೊಂಡು ಹಂಗೆ ಶೋಲ್ಡರ್ ಮೇಲೆ ಹಾಕೊಂಡು ತಗೊಂಡು ಬಿಸಾಕ್ಬಿಡ್ಬೇಕು ಆಚೆ. ಆ ಥರ ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ನಿಮ್ಮ ಬಗ್ಗೆ. ಬಟ್ ನೀವು ಪರವಾಗಿಲ್ಲ, ಒಂದು ಫಸ್ಟ್ ಸೀಸನ್ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಆಗಬೇಕು, ಎಲ್ಲರೂ ಕೂಡ ಎಕ್ಸ್ಪೀರಿಯೆನ್ಸ್ ಆದರೆ ಚೆನ್ನಾಗುತ್ತೆ. ಫಸ್ಟು ಸೀಸನ್ನ ತುಂಬ ಜನ ಪ್ಲೇಯರ್ಸ್ ಸಾಕಾದಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಓಕೆ, ಇಲ್ಲಿವರೆಗೂ ಬಂದಿರೋದೇ ಒಂಥರ ಖುಷಿ ಆಗ್ತಾಯಿದೆ ನನಗಂತೂ. ಬೆಂಗಳೂರು ಬುಲ್ಸರು ಇಂಥ ಟೀಮ್ ಇಟ್ಕೊಂಡು ಇಲ್ಲಿವರೆಗೂ ಗೆದ್ಕೊಂಡು ಆ ಒಂದು ಎನರ್ಜಿನ ಎಲ್ಲರಿಗೂ ತೋರಿಸ್ಕೊಂಡು ಬಿ ಸಿ ರಮೇಶ್ ಅವರು ಪ್ರೌಡ್ ಫೀಲ್ ಪಟ್ಟೆ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಸೋಲು ಗೆಲುವು ಇದ್ದಿದ್ದೆ ಕಬಡ್ಡಿಯಲ್ಲ, ಅದು ಯಾವುದೇ ಸ್ಪೋರ್ಟ್ಸಲ್ಲಾಗಲಿ ಲೈಫಲ್ಲೂ ಕೂಡ ಇದ್ದಿದ್ದೆ. ಸೊ ಇಲ್ಲಿವರೆಗೂ ಕರ್ಕೊಬರ್ತಾರೆ ಅಂತ ಹೇಳಿದ್ರೆ ಬಿ ಸಿ ರಮೇಶ್ ಅವರು ಒಂಥರ ಲೆಜೆಂಡ್ ಮಗ. ಅವರು ಯಾವ್ಯಾವ ಟೀಮ್ಗೆಲ್ಲ ಕೋಚಿಂಗ್ ಮಾಡಿದ್ದಾರೆ, ಎಲ್ಲ ಟೀಮ್ನು ಕೂಡ ಕ್ವಾಲಿಫೈ ಮಾಡಿದ್ದಾರೆ, ಸುಮ್ಮನೆ ಅಂತೂ ಅಲ್ಲ ಮನುಷ್ಯ. ಬಟ್ ಅವ್ರಿಗೆ ಗೊತ್ತು, ಎವ್ರಿ ಮೂಮೆಂಟ್ ಅಂತೂ ಸಕ್ಕತ್ತಾಗೆ ವಾಶ್ ಮಾಡ್ತಾರೆ. ಎಷ್ಟೊಂದು ಕೀ ಪಾಯಿಂಟ್ಸ್ಗಳನ್ನೂ ಕೂಡ ಹೇಳ್ತಾ ಇದ್ರಲ್ಲ ಅಲ್ಲಿ, ರೆಕಾರ್ಡ್ ಆಗಿದ್ದೆಲ್ಲ ಹೇಳ್ತಾಯಿದ್ರು, ಮಗ ಹಿಂಗೆ ಮಾಡು ಹಿಂಗೆ ಆಗುತ್ತೆ ಅಂತ. ಸೊ ಹಂಗೆ ಮಾಡೋದು ಹಂಗೆ ಆಗ್ಬಿಡ್ತಾಯಿತ್ತು. ಆ ಲೆವೆಲ್ಗೆ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡಿರೋ ಲೆಜೆಂಡು ಬಿ ಸಿ ರಮೇಶ್ ಅವರು. ಇಷ್ಟು ಕತೆ ಈ ಒಂದು ಸೀಸನ್ನು. ನಮ್ಮ ಬೆಂಗಳೂರು ಬುಲ್ಸ್ ಅವರು ಒಂದು ಜರ್ನಿನ ಸ್ಟಾಪ್ ಮಾಡಿದ್ದಾರೆ. ಸೊ ನಿಮಗೇನು ಅನ್ನಿಸ್ತು ಬೆಂಗಳೂರು ಬುಲ್ಸ್ ಅವರು ಎಂಟೈರ್ ಸೀಸನ್ ಒಂಥರ ಕಾಮೆಂಟ್ ಮಾಡಿ, ಓಕೆನಾ. ಸುಮ್ಮನೆ ಇವತ್ತಿನ ಮ್ಯಾಚ್ ಬಗ್ಗೆ ಬಿಟ್ಬಿಡಿ, ಏನೂ ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡಿದ್ವಿ. ಸೊ ನಿಮಗೆ ಎಂಟೈರ್ ಸೀಸನ್ನು ಬೆಂಗಳೂರು ಬುಲ್ಸ್ ಬಗ್ಗೆ ಏನಂತ ಅನ್ನಿಸ್ತು, ಸೊ ಏನಂತ ನಿಮಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು, ನೆಕ್ಸ್ಟ್ ಸೀಸನ್ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬರಬೇಕು, ನೆಕ್ಸ್ಟ್ ಸೀಸನ್ ಯಾರನ್ನ ಪ್ಲೇಯರ್ಸ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಇವ್ರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸೊ ಕಾಮೆಂಟ್ ಮಾಡಿ. ಇಷ್ಟೇ ಬೆಂಗಳೂರು ಬುಲ್ಸ್ ಅವ್ರದ್ದು ಕತೆ ಮುಗಿತು ಇಲ್ಲಿಗೆ. ದಂತಕತೆ, ಆ ಒಂದು 7 ಪಾಯಿಂಟ್ಸ್ ದಂತಕತೆ ಅಂದರೆ ಒಂದು ಟೈಟಲ್ ಹಾಕ್ಬಿಡ್ಬೇಕಷ್ಟೇ. ಬಟ್ ಶುಭಮ್ ಬಿಟಾಕೆ ಬ್ರೋ, ನೀವೆಲ್ಲರ ಮನಸ್ಸಲ್ಲೂ ಕುತ್ಕೊಬಿಟ್ಟಿದ್ದೀರ. ಬಟ್ ಇವತ್ತಿನ ಮ್ಯಾಚ್ ಗೆದ್ದಿದ್ರೆ ಮಗ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನೀವಂತರೂ ಇನ್ನೂ ಎಲ್ಲೋ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತಾಯಿದ್ರಿ, ಪಕ್ಕಾ ಫೇಮೇ ಆಗ್ಬಿಡ್ತಾಯಿದ್ರಿ. ಎಲ್ಲರೂ ಕೂಡ ಫುಲ್ಲು ನಿಮಗೆ ಫಾಲೋವರ್ಸ್ ಆಗಿಬಿಡ್ತಾಯಿದ್ರು. ಬಟ್ ಇವಾಗಲೂ ಕೂಡ ಆಗಿರ್ತಾರೆ, ಸುಮ್ಮನೆ ಅಂತೂ ಇಲ್ಲ. ಹೋಗಿ 7 ಪಾಯಿಂಟ್ನ ತೊಗೊಬರೋದು ಸುಮ್ಮನೆ ಅಂತೂ ಇಲ್ಲ ಮಗ. ಅಂತ ಗಟ್ಟಿ ಅಂಕಿತ್ ಜಗಳನ್ನು ಎಂತೆಂಥ ಡಿಫೆಂಡರ್ಗಳಿದ್ದಾರೆ ಆ ಟೀಮಲ್ಲಿ, ಅವ್ರ ಮಧ್ಯ ಹೋಗಿ ನೀವು ಹೆಂಗೋ ಕಿಂಡಿಲೋ ಪಂಡಿಲೋ ಕೈನ ತುರುಗಿಸಿ ಆ ಒಂದು 6 ಪಾಯಿಂಟ್ 7 ಪಾಯಿಂಟ್ನ ತೊಗೊಬರ್ತೀರಾ ಅಂತ ಹೇಳಿದ್ರೆ ನಿಮ್ಮಲ್ಲೂ ಕೂಡ ತುಂಬ ಸ್ಕಿಲ್ಸ್ ಇದೆ. ಬಟ್ ನಿಮಗೆ ಜಾಸ್ತಿ ಆಪರ್ಚುನಿಟಿ ಸಿಗಲಿಲ್ಲ. ಸೊ ನೆಕ್ಸ್ಟು ಸೀಸನ್ ನಿಮಗೆ ಜಾಸ್ತಿ ಆಪರ್ಚುನಿಟಿ ಸಿಗಲಿ, ನೀವೆಲ್ಲನೂ ಕೂಡ ಪ್ರೂವ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಬೆಂಗಳೂರು ಬುಲ್ಸ್ ಎಲ್ಲ ಪ್ಲೇಯರ್ಸ್ಗೂ ಆಲ್ ದಿ ಬೆಸ್ಟ್ ಬಾಯ್ಸ್. ಇನ್ನು ನೆಕ್ಸ್ಟ್ ಸೀಸನ್ ಬರಲಿ, ಫುಲ್ಲು ಹಬ್ಬ ಮಾಡೋದ, ಇನ್ನು ಫುಲ್ ಸ್ಕಿಲ್ಸ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗೀತು ಇಲ್ಲಿಗೆ ಬೆಂಗಳೂರು ಬುಲ್ಸು ಜರ್ನಿ ಗಾಯ್ಸ್. ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾನೆ ಮಾಡ್ಕೊಳ್ಳಿ. ಇನ್ಮೇಲೆ ಫುಲ್ಲು ಕ್ರಿಕೆಟ್ ಬಗ್ಗೆ ವೀಡಿಯೋಗಳನ್ನ ಮಾಡೋದ. ಸೊ ಇನ್ನೊಂದು ಮ್ಯಾಚ್ ಬಗ್ಗೆ ಮಾಡಬೇಕು, ಅದೇ ಫೈನಲ್ ಮ್ಯಾಚ್ ಯಾರು ಗೆಲ್ತಾರೋ ಅದನ್ನು ಮಾಡಿಬಿಟ್ಟು ಇನ್ನೊಂದು ಡೆಡಿಕೇಟ್ ವೀಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ. ಯಾವ ಥರ ಜರ್ನಿ ಸ್ಟಾರ್ಟ್ ಆಯಿತು, ಯಾವ ಥರ ಜರ್ನಿ ಎಂಡ್ ಆಯಿತು, ಎಲ್ಲಿವರೆಗೂ ಅಲ್ಲಿಂದ
ಸ್ಟಾರ್ಟಿಂದ ಎಂಡಿವರೆಗೂ ಏನೇನೆಲ್ಲ ಆಯಿತು ಮಾಡೋದಾ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಕಾಮೆಂಟ್ ಮಾಡಿ. ಇದೇ ಫಸ್ಟ್ ವೀಡಿಯೋ ಇಷ್ಟು ಲಾಂಗ್ ವೀಡಿಯೋ ಮಾಡ್ತಾ ಇರೋದು, ಸೊ ನಿಮಗೆ ಬೋರ್ ಆಗಿರೋದು ನನಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ಎಲ್ಲ ಹೇಳ್ಕೊಬಿಟ್ಟಿದ್ದೀನಿ ಬೆಂಗಳೂರು ಬುಲ್ಸ್ ಬಗ್ಗೆ. ಸಿಗ್ತೀನಿ ಬಾಯ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.